ಭೂಮಿ ಬಗ್ಗೆ ಮಾತಾಡಬೇಡ ನೀನು. ಭೂಮಿಗೆ ಹೊತ್ತಿಗೆ ಸರಿಯಾಗಿ ನೀರು ಗೊಬ್ಬರ ಹಾಕಿದ್ರ ಬೆಳೆನೂ ಬಂದಿತ್ತು, ಫಸಲು ಕೊಟ್ಟಿತ್ತು. ಭೂಮಿಗೆ ನೀರು ಇಲ್ಲ, ನಿನ್ನ ಗೊಬ್ಬರ ಅಂತೂ ಮೊದಲ ಇಲ್ಲ. ಬೆಳಿ ಬಂದ್ರೆ ಎಲ್ಲಿಂದ ಬರ್ಬೇಕದು ಬೆಳಿ? ಎಲ್ಲಿ ಮಿಸ್ಟೇಕ್ ಆಗಕತ್ತೈತಿ? ಭಾಳ ಮಾಡಿ ನೀರು ಭಾಳ ಉಂಡಿರ್ಬೇಕ್ಲೆ ಭೂಮಿ ನಮ್ದು. ಅಂದ್ರ ಅಂತ ಕೇಳ್ತಿಯಲ್ಲ, ನೀನು ಬರ್ತಿ ಬೆಳಗು ಮುಂಚೆಲೆ ನೀರ್ ಬಿಟ್ಟು ಹೋಗ್ತಿ, ಆ ಗೌಡಪ್ಪನೂ ಬರ್ತಾನ ಮಧ್ಯಾಹ್ನ ಒಂದಮ್ ನೀರ್ ಬಿಟ್ಟು ಹೋಗ್ತಾನ. ನಿಮ್ಮಿಬ್ರದ್ದು ಮುಗಿತು ಅನ್ನೋದ್ರಾಗ ಅವ ಬರ್ತಾನ ನೋಡ್ರಿ, ಪುತ್ಪ ಪುತ ಅವನು ಪಾಳೆ ಹಚ್ಚನ. ಕೇಳ್ತೇನು ನಿಮ್ಮಿಬ್ರದ್ದು ಚಲೋನು ಯಪ್ಪ, ಬೆಳಗ್ಗೆ ಬಂದು ಪಾಳೆ ಹಚ್ಚಿರಿ, ಅವ ರಾತ್ರಿ 3 ಗಂಟೆಗೆ ಬರ್ತಾನೋ ಯಪ್ಪ. ಹೊಲ ಹುಂಬು ನನ್ನ ಮಗ. ಹಿಂಗಾಗಿ ನೀರು ಉಂಡು ಭೂಮಿ ಸೌಳಗೈತಿ. ಅದ್ರಾಗ ನಮ್ಮ ಊರ್ ನೀರು ಉಪ್ಪು ನೀರಲ್ಲ, ಅದಕ್ಕ ಹೆಪ್ಪಗಟ್ಟೈತೆ. ಒಂದ್ ಕೆಲಸ ಮಾಡ್ರಿ, ನೀನು ನಿನ್ನ ಗೌಡಪ್ಪ ಖಾಲಿನ ಕುಂತ ಅಡ್ಡಾಡ್ತಿರ್ತಿರಲ್ಲೋ ನಿಮ್ಮವ್ರ ಊರು ಸಾಬ್ರಿ ಮಾಡ್ಕೋತ ಒಂದು ಚುಚ್ಚುಗ ತಗೊಂಡು ತಿಳ್ಕೊಂತ ಕುಂದ್ರಿ, ಹಾಕಳ ಹೇಳ್ತಾರ. ಏ ಬಾಯ್ಲೆ, ಯಾಕೆ ಮಾತು ಹೇಳಿದ್ನಂದ್ರ, ಈಗ ಅದ 50 ಪುಟ್ಟಿ ತೊಗೊಂಬಂದ ಮಾರಿ ಪಿಕ್ಚರ್ ಹೋಗೋನು. ಪಿಕ್ಚರ್ ಭಾರಿ ಐತಿ, ಮಸ್ತ್ ಐತಿ. ಮಕ್ಕೊಂಡಲ್ಲಿ ಸಿಕ್ಕೊಂಡಾರ ಹೆಸರು ಕೆಡಬೇಕು ನಿನ್ನಿಂತ್ರ ನೋಡು. ಅದು ಮುಖದ್ದರ್ ಕಾ ಸಿಕ್ಕಂದರ್, ಒಂದ್ ದಿವಸದಲ್ಲಿ ನೋಡಿ. ಯಾರು ಇಲ್ಲ, ನೀ ನೋಡಿದ್ದು 1ನೇ ಭಾಗ, 2ನೇ ಭಾಗ. ಎಲ್ಲೆಲ್ಲಿ ಮಕ್ಕೊಂಡಿರ್ತಾರ ಅಲ್ಲೆಲ್ಲೇ ಸಿಕ್ಕೊಂಡಿರ್ತಾರ. ಯಾವಾಗ ಎದ್ದು ಬರ್ತಾರ? ಈಗ 9 ದಿನ ಗಣಪತಿ ಹೇಳ್ತಾವಲ್ಲ, ತಾವ ಎದ್ದು 11 ದಿವಸ. ಇದು ಬೇಡ ಬೇಡ. ಹಾ, ಕನ್ನಡ ಯಾವ್ದ? ಸತಿ ಸಂಸಾರಕ್ಕೆ 12 ತೂತುಗಳು. ಹಂಗಲ್ಲಪ್ಪ, ಅದು ಸುಖ ಸಂಸಾರಕ್ಕೆ 12 ಸೂತ್ರಗಳು. ಸಂಸಾರ ಸುಖವಾಗಿ ನಡೆಯಕತ್ತು ಸೂತ್ರಗಳು ಇಲ್ಲ ಅಂದ್ರ 24 ತಾಸು ಮೆಟ್ಟ ಹಾರಾಡಕತ್ತು ತೂತುಗಳ. ನಾವು ನೀನ್ ತೂತು ಬಂದ್ ಮಾಡಕ ಹೊಂಟಿರ್ತೀಯನ ಬರ್ರೆ. ಬಿಡು, ನಮ್ಮ ಮದುವೆ ಯಾವಾಗ? ಮದುವೆ ಬೇಕಲ್ಲೇ ನಿಂಗ ಮದುವೆ? ಒಂದಲ್ಲ 2 ಹತ್ತಾವ. ಸಾಂಗ್ಲಿ ಮಿರಜ್ ನನಗ ಗೊತ್ತಾವ. ದಿನ ಇಟ್ಟು ಮಾಡ್ಬಿಡು ನೀ, ಹೊರಗ ತಲೆ ಸುದ್ದಾತ್ ನೋಡಿ. ಈಗ ಮತ್ತಿನ್ನೇನಲ್ಲ, ನಾ ಬರ ನನ್ ಜೊತೆ ಮದುವೆ ಕೇಳಿನಿ, ನೀ ಏನ್ ಹೋಗಿದೆ ಡಂಚಿಗ್ನಾಗ ಪಾವ್ ಮಾಡಕ? ಅಲ್ಲಿ ಗೊತ್ತಾನ ಮತ್ತಿನ್ನೆಲ್ಲ ಹೋಗ್ತದ. ಓ ಮೈ ಗಾಡ್, ನಮ್ಮಿಬ್ರು ಮದ್ವಿ ಯಾಕೆ ಚಿಂತೆ ಮಾಡ್ತಿ? ನಾ ಹೇಳ್ದಂಗ ಕೇಳ, ನಮ್ ಮದ್ವಿ ಆದಂಗ ಹೆಂಗ? ನಡು ರಾತ್ರಿ ಅಮಾವಾಸ್ಯೆ ದಿವ್ಸ ಊರ್ ಹೊರಗೆತ್ತಲ್ಲ ಸುಡ್ಗಾಡ್, ಅಲ್ಲೊಬ್ನಬ್ಬ ಆರಾಮದ? ಯಾಕ ಏನೋ ಅಂದಲ್ಲಪ್ಪ? ಯಾಕ ಅವ ಈ ವರ್ಷ ಮೊಹರಂ ಹಬ್ಬಕ್ಕೆ ಬಂದ ಇಲ್ಲ? ಹಾಕಲಿ ಇದು ಉಂಡಿ ತರ್ತೀನಿ ಅಂತೇಳಿ ಪಂಚಮಿ. ನೀ ಅಲ್ಲೇ ನಿಂತಾಡು. ಯಾಕ? ಪಂಚಮಿ ಬಂತು ಸನಿಹಾಕ, ನಮ್ಮಣ್ಣ ಬರ್ಲಿಲ್ಲ ಕರ್ನಾಕ. ರಾತ್ರಿ 12 ಗಂಟೆಗೆ ಅಮಾವಾಸ್ಯೆ ದಿನ ಸುಡುಗಾಡಿಗೆ ಬಾ ಅಂದ್ರು. ದೆವ್ವ ಬಂದ್ರು ಬಿಟ್ಟವ. ಅವ ಏನು ಮಾಡ್ತಾವ? ಒಪ್ಪರ್ ನಿಲ್ಲಿಸಿ ಬಲಾತ್ಕಾರ ಮಾಡ್ತಾವ. ಅವಕ್ಕೇನ್ ಬೇರೆ ಉದ್ಯೋಗ ಇಲ್ಲ ಅಂತ ತಿಳ್ಕೊಂಡು ಬಿಟ್ಟೆ ನೀನು. ನಿನ್ನ ವೈದ ಅವು ಏನಾರ ಬಂದ್ವಂದ್ರ ನಮ್ಮಿಬ್ರ ಪ್ರೀತಿಗೆ ಸಹಾಯ ಮಾಡಂಗಿಲ್ಲವ, ಬಿಟ್ಟು ನಿನ್ನ ತಗೊಂಡ್ ಹೋಗ್ತಾವ. ಮುಚ್ಚಬಾಯ್, ನಾ ಎದಕ್ಕೆ ನಿನಗೆ ಸ್ಮಶಾನದಾಗ ಹಾಸಿ ಬಾ ಅಂತ ಹೇಳಕತ್ತೀನಿ ಅಂದ್ರ, ಬೆಳಗು ಮುಂಚೆಲ್ಲ ಏನಾರ ನೀ ನಮ್ಮನಿ ಮುಂದೆ ಹಾಸಿ ಬಂದೆ ಅಂದ್ರ ನೋಡಿ ಜನ ನಮ್ಮಿಬ್ರ ಬಗ್ಗೆ ತಪ್ಪು ತಿಳ್ಕೊತಾರಪ್ಪ. ರಾತ್ರಿ ಹಿತ್ತಲ್ದಾಗ ಬರ್ರಕ್ಕ ನಿನಗೆ ಅನುಕೂಲದ ದಾರಿ ಸುಡಗಾಡ್ಗಟ್ಟೆ. ಮೊದಲ ಹೇಳಬೇಕಿಲ್ಲ, ಬರ್ತೀನಿ. ಬರ್ಬೇಕಾದ್ರೆ ಮಲ್ಲಿಗೆ ಹೂ ತಗೊಂಬ. ರೊಕ್ಕ ಕೇಳಿಲ್ಲ, ರೂಪಾಯಿ ಕೇಳಿಲ್ಲ, ನನ್ನಕ್ಕೆ ಮಲ್ಲಿಗೆ ಮಾಲಿ ಕೇಳಿದ್ಲು. ನಾಳೆ ತರ್ತೀನಿ ನಡೆ. ಹಬ್ಬದಾಗ ಪಟಕ ಸುತ್ತಿ ಬರುವಾಗ ಒಳ್ಳೆನೋದು ಕೃಷ್ಣ ಬೆಳ್ಳಿ ರಥವ ನೀರಿ ಬಂದಂಗ, ಬನ್ನಿ ಮುಡಿ ಹಬ್ಬದಾಗ ಪಟಕ ಸುತ್ತಿ ಬರುವಾಗ ಒಳ್ಳೆನೋದು ಕೃಷ್ಣ ಬೆಳ್ಳಿ ರಥವ ನೀರಿ ಬಂದಂಗ, ಅತ್ತೆ ಎಂದೆ ನಿಮ್ಮವ್ವಾಗ ಮಾವ ಅಂದೆ ನಿಮ್ಮಪ್ಪಗ, ಅತ್ತೆ ಎಂದೆ ನಿಮ್ಮವ್ವಾಗ ಮಾವ ಅಂದೆ ನಿಮ್ಮಪ್ಪಗ, ಮನಸ್ಸಾತ ನಿನ ಮ್ಯಾಲ ಮೆಟ್ಟ ಮಾಡಿದಿ ಮನದಾಗ, ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ಮನಸ್ಸು ನಿನದಯ್ಯ, ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ಮನಸ್ಸು ನಿನದಯ್ಯ, ಓಡಿ ಹಿಡಿದು ನಾ
ನಂದು ನಿಂದು ಯಾವಾಗ ಹೊಡೆಯುತ್ತ ಯಾವಾಗ Oh yeah, take it. Come on everybody say. गोरा बदन तेरा पतली कमर 16-17 साल की उम्र रहती है तू टॉप सोती है तू हाफ ले जाओ मैं तुझे कैंडी शॉप हगर लहन मौआ तटिपिಟ್ಟು ತಟಕ ನಡಿ ನಮ್ಮ ಪದಕ್ಕ ಬನ್ನಿ ಗಿಡ ಬುಡಕ್ಕ ನೀ ನನ್ನ ಎಡಕ್ಕ ಮಾತು ಕಚ್ಚ ಕಾಟಕ್ಕ ಡಿಚ್ಚ ಬಾಬುರಾವ್ ಹೇ ಬಾಬುರಾವ್ everybody say come on ನಮ್ಮ ಕಣ್ಣನಿನ ಮ್ಯಾಲ ಬಿದ್ದ ನಮ್ಮೂರ ಜಾತ್ರಾಗ ಕಣ್ಣನಿನ ಮ್ಯಾಲ ಬಿದ್ದ ನಿನ್ನ ಕೆಂಪನ ಆಗಲ್ಲಕ ನಾ ಕೊಡಲಿ ಮುತ್ತ ನಿನ್ನ ಕೆಂಪನ ಆಗಲ್ಲಕ ನಾ ಕೊಡಲಿ ಮುತ್ತ ನಮ್ಮೂರ ಜಾತ್ರೆಗ ಕಣ್ಣನಿನ ಮ್ಯಾಲ ಬಿದ್ದ ನಮ್ಮೂರ ಜಾತ್ರೆಗ ಕಣ್ಣನಿನ ಮ್ಯಾಲ ಬಿದ್ದ ನಿನ್ನ ಕೆಂಪನ ಆಗಲ್ಲಕ ನಾ ಕೊಡಲೇ ಮುತ್ತ ನಿನ್ನ ಕೆಂಪನ ಆಗಲ್ಲಕ ನಾ ಕೊಡಲೇ ಮುತ್ತ ಕೈಯೆಲ್ಲ ನೋವಾಯಿತ ಹೋಗಿ ಸೋತ ಕೈಯೆಲ್ಲ ನೋವಾಯಿತ ಹೋಗಿ ಸೋತ ನೋಡಕ ಹುಡುಗಿ ಬಂದಿನಿ ನೋಡಿ ನನ್ನ ರೀತಿ ಗಡಿಸಿದಿ ಕನಸಿನ ಗಂಡಿ ಕಾಡಿ ನಿನ್ನ ಅಲ್ದ ನೋಡಕ ಹುಡುಗಿ ಬಂದಿನಿ ನೋಡಿ ನನ್ನ ರೀತಿ ಗಡಿಸಿದಿ ಕನಸಿನ ಗಂಡಿ ಕಾಡಿ ನಿನ್ನ ಹರೆಯದ ಯೌವನವು ನನಗ ಮಾಡಿದ ಮೋಡಿ ಹತ್ತಿನಿ ಒಮ್ಮೆ ನೋಡಬಾರ ನಂದೈತಿ ಅವರ ಗಾಡಿ ನೀ ಹೂ ಬಂದ್ರೆ ಹುಡುಗಿ ನಾವು ಆಗೋಣ ಜೋಡಿ ನೀ ಹೂ ಬಂದ್ರೆ ಹುಡುಗಿ ನಾವು ಆಗೋಣ ಜೋಡಿ ನನ್ನ ಕಂಪನ ಈಗಲ್ಲ ಹುಡುಗ ಕೊಡುಬಾರು ಮುತ್ತ ನನ್ನ ಕಂಪನ ಈಗಲ್ಲ ಹುಡುಗ ಕೊಡುಬಾರು ಮುತ್ತ ನಿನ ಕಂಪನ ಆಗಲ್ಲಕ ನಾ ಕೊಡಲ ಮುತ್ತು ನಿನ ಕಂಪನ ಆಗಲ್ಲಕ ನಾ ಕೊಡಲ ಮುತ್ತ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡ್ಯಾಗ ಹಾಕಿ ನಿನ್ನ ಲವ್ವರ್ ಸತ್ತಾಳಂತ ಗುಂಗಿನಾಗ ಸಿಕ್ಕಂಗ ಕುಂತ ಕುಡಿತೀಯ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡ್ಯಾಗ ಹಾಕಿ ನಿನ್ನ ಸುಡತೀಯ ಲವ್ವರ್ ಸತ್ತಾಳಂತ ಗುಂಗಿನಾಗ ಸಿಕ್ಕಂಗ ಕುಂತ ಕುಡಿತೀಯ ನನ್ನ ಪ್ರೀತಿಗೆ
ಮಾತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ದಿನಕ್ಕೊಂದ ತೋಗ ತಕ್ಕೊಂಡ ಹುಡುಗಿ ನೀ ಹದಗೆಟ್ಟಿ ಪೂರ ಮರಗೆಟ್ಟಿ ದಿನಕ್ಕೊಂದ ತೋಗ ತಕ್ಕೊಂಡ ಹುಡುಗಿ ನೀ ಹದಗೆಟ್ಟಿ ಪೂರ ಮರಗೆಟ್ಟಿ ಪೂರ ಬೂದಿ ನಾಚಿಕೆ ಬರುವುದಿಲ್ಲವೇ ನಿನ್ನ ಹೇತ ಜನ್ಮಕ್ಕೆ ಏನೋ ಅಂದೆಲ್ಲ ನಿನ್ನ ತಿಂಗಳ ತಿಮ್ಮಂತ ಏ ತಿಳ್ಕೊಂಡಿದ್ದೆ ಮುಚ್ಚುವ ಈಗೇನೋ ಅಂದೆಲ್ಲ ಅದನ್ನ ಮೊದ್ಲು ಬಗಳು ನಾಚಿಕೆ ಬರುವುದಿಲ್ಲವೇ ನಿನ್ನ ಹೇತ ಜನ್ಮಕ್ಕೆ ಹೂ ನಿನ್ನ ಅವನು ನಿನ್ನ ಬಾಯಾಗ ಆ ಸರಸ್ವತಿ ಪತಾ 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 ಇಟ್ಟು ಸಾರಿಸಿ ಹೋಗ್ಬಿಟ್ಟಾಳ ನೋಡು ಅದಕ್ಕ ನಂದು ನಿನ್ನ ಬಾಯಾಗಿದ್ರೆ ದೊತ್ತಾಕಿತ್ತು ಬೇಕಾಗಿಲ್ಲ ಇಲ್ಲೇ ಗಪ್ ಹಿಡ್ದತ್ತ ಮತ್ತೆ ಇಲ್ಲಿ ತಂದು ತುರ್ಕೊಂಬ ನಮ್ಮ ಅದನ್ನ ಏನಾತೀಗ ಅವನು ಕೂದ ಯಾಕೆ ಕುಣ್ಕೋತ ಕೂತಿದ್ದಿ ಅಯ್ಯೋ ನಾನಾ ನಾ ಕುಣ್ಯಾಕತ್ತಿದ್ದಿಲ್ಲಪ್ಪ ನನಗೆ ಎಮ್ಮೆ ಮೇಸಿ ಮೇಸಿ ಬ್ಯಾಸರ ಆಗಕತ್ತಿತ್ತ ಅದಕ್ಕ ಗೌರೀಶನ್ ಜೊತೆ ಸೇರಿ ಗೌರಿ ಪದ ಹಾಡಕತ್ತಿದ್ದೆ ಗೌರಿ ಪದ ಗೌರಿ ಪದ ಹಾಡಕತ್ತಿದ್ಯಾ ಗೀಗಿ ಪದ ಹಾಡಬಾರ್ದು ಗೀಗಿ ಪದ ಅವ ನನಗೆ ಪಿಕ್ಚರ್ ತೋರಿಸ್ತಾನಂತ ನೋಡು ಯಾರ ತೂತು ಬಿದ್ದು ಬ್ಯಾದಲ್ಲ ಅವನು ಬೇರೆ ತೂತು ಬಿದ್ದದ ನಿನಗೇನು ಗೊತ್ತಾತ ಇಬ್ರು ಒಂದ ದುಮ್ನೆ ಆಗಿತ್ತೀವಿ ನಾವು ಇದ ಮಾಡ್ತೀರ ನೀವು ಬರೇ ಅವನಿನ ಪಿಕ್ಚರ್ ತೋರಿಸ್ತಾನ ಅವಿ ಅವನು ಕೂದ ಪಿಕ್ಚರ್ ನೋಡಕ್ ಹೋಗಬೇಡ ನನ್ನ ಕೂದ ಬಾನಿ ಯಾಕಂದ್ರೆ ಒಂದು 3 ನಿಮಿಷಗೊಮ್ಮೆ 4 ನಿಮಿಷಗೊಮ್ಮೆ ರೀಲ ಕತ್ತ ನನ್ನ ಕೂದ ಪಿಕ್ಚರ್ ನೋಡಕ್ ಬಂದಿಂದ್ರ ನಾವು ಒಮ್ಮೆ ಪಿಕ್ಚರ್ ಹಚ್ಚಿ ಬಿತ್ತೆ ಅಂದ್ರೆ 4 ತಾಸು ಆದ್ಮೇಲೆ ನೀನ ಬದನ್ ಬಂದ್ ಮಾಡಬೇಕು 4 ತಾಸು ಗಟ್ಲೆ ಅದ್ಯಾ ಪಿಕ್ಚರ್ ಹೊಸ ಪಿಕ್ಚರ್ ಅದು ಯಾವ್ದು ಅದು ತೊದಿ ಏಜಿ ಕದಿದ ಮಿದಿನಾಗದ ಏನ ತೊದಿ ಏಜಿ ಕದಿದ ಮಿದಿನಾಗದ ಇದನ್ನ ನೋಡಿದ್ರ ಗೊತ್ತಾಗತ್ರಿ ಇದು ಕಚ್ಚು ಹಾವಲ್ಲ ನೆಕ್ಕ ಹಾವಿದ ನ್ಯಾಕೋ ಹಾವ ಅಂತ ನ್ಯಾಕೋ ಅದ ಮಣ್ಮಕ್ ಹಾವ್ ಇರ್ಬೇಕು ನೋಡಿ ನೀನು ಹೌದು ಅದು ಅಲ್ಲೇ ಯಾಕ ಏರ್ತು ಅಲ್ಲೇ ಹೋಗಿ ಯಾಕ ಕಡಿತು ಅದ ಅಲ್ಲಿ ಏರಿ ಯಾಕೆ ಕದದೈತಿ ಅಂತ ಪಿಕ್ಚರ್ ನೋಡಕ್ ಹೋಗುದೈತಿ ಈಗ ಅವಂಗ ಗೊತ್ತಿಲ್ರಿ ಯಾಕೆ ಚಿಂತೆ ಮಾಡ್ತಿ ಇವತ್ತಿಲ್ಲ ನಾಳೆ ನಾವಿಬ್ರು ಮದುವೆ ಆಗ್ತೀವಲ್ಲ ಅವಾಗಿಬ್ರು ಸೇರಿ ಆ ಪಿಕ್ಚರ್ಗೆ ಹೋಗೋಣ ಹೋಗೋಣ ಖರೇನ ಕರ್ನ ಅವಿ ಕದ ಕದ ನೀ ನನ್ನ ಮದುವೆ ಆಕಿ ಯಾಕಪ್ಪ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಐತಿ ಚಿಕ್ಕಪ್ಪತಿ ನಿನ್ನ ಮೇಲೆ ನಂಬಿಕೆ ಐತಿ ಐತಿ ಆದ್ರೆ ನಾನು ನಿನಗೆ ಮಾತಬೇಕಲ್ಲ ಈಗ ಏನೋ ವಧು ಪರೀಕ್ಷೆ ಎಲ್ಲ ನಡು ರಸ್ತೆ ಮೇಲೆ ಈಗ ಹಿಂಗ ಅವಿ ನಿಂಗೆ 4 ಪತ್ನಿ ಕೇಳ್ತೀನಿ ನಾಕ ಕರೆಕ್ಟ್ ಉತ್ತರ ಹೇಳಬೇಕು ಓ ಅವಿ ಪತ್ನಿ 1 ಪತ್ತಿ ಮೇಲೆ ಹೊತ್ತಿ ತೂತ್ಕೊಂಡ್ ಗೂತ ಏನ್ ಹೇಳು ಏನೋ ಅಂದೆಲ್ಲ ಪತ್ತಿ ಮ್ಯಾಗ ಹೊತ್ತಿ ತೂತ್ಕೊಂಡ್ ಗೂತ ಏನ್ ಹೇಳ ಹೆಣ ಎತ್ಲಿ ನಿನ್ನ ಬಕ್ಕ ಬಾರಲ್ಲ ಬಡಲಿ ನಿನ್ನ ಸ್ವಾಟಾಗಲ್ಲ ಆಟನ ಕಾಟ್ಲಿ ಇದೇ ಪ್ರಶ್ನೆನಾ ಹೊಸ ಪ್ರಶ್ನೆ ಹೊಸದಂದ್ರೆ ನಂಗೆ ಬರಂಗಿಲ್ಲ ಗೊತ್ತಿಲ್ಲ ಪತ್ತಿ ಮೇಲೆ ಹೊತ್ತಿ ತೂತ್ಕೊಂಡ್ ಗೂತ ಅಂದ್ರ ಬೀತುಕಲ್ಲ ಇದು ಹೊಸದ ನಿನಗೆ ಹೊತಾವ ಚಲೋ ಎರಡನೇದ್ ಕೇಳಿ ಹೇಳ್ತೀನಿ ಎರಡನೇದು ಹಾ. ಒಂದು ಹಿಡಿದ್ರೆ 2 ದೋಚಾರ್ತಾವ ಏನ್ ಹೇಳು ಇವತ್ತು ನಿಂದ ಐತಲೆ ನನ್ನ ಕೈಯಾಗ ಮತ್ತಿನ್ನೇನಿಲ್ಲ ಹೆಣ್ಮಕ್ಳು ಕೇಳೋ ಪ್ರಶ್ನೆನಾ ಇದು ಹೊತಾವು ಗೊತ್ತಿಲ್ಲ ಗೊತ್ತಿಲ್ಲ ಒಂದ್ ಹಿಡಿದ್ರೆ 2 ದೋಚಾರ್ತಾವ ಅಂದ್ರ ತಕ್ಕದಿ ನನಗೆ ಗೊತ್ತಿತ್ತು ಗೊತ್ತಾಕಿರ್ಲಿಲ್ಲ ಏನೋ ನನಗೆ ಬರಲಿಲ್ಲ ಹಿಂಗತ್ತ ಅಯ್ಯ ಪತ್ನಿ 3 ಮನುಷ್ಯರು ದಿನನಿತ್ಯ ಯಾವಾಗ ಒಂಟಿಗಾಲಿ ನಿಲ್ಲುತ್ತಾರೆ ಇದಕ್ಕೆ ಉತ್ತರ ಗೊತ್ತಾಯ್ತು ನೋಡಿ ನನಗೆ ಏನು? ಮನುಷ್ಯನು ಪ್ರತಿನಿತ್ಯ ಯೋಗ ಮಾಡುವಾಗ ಒಂಟಿಗಾಲಿನ ಮೇಲೆ ನಿಲ್ಲುತ್ತಾನೆ ಮಾದುದ ವಾದಕಂ ಜಳಕ ಯೋಗ ಮಾದು ತಪ್ಪೈತಿ ಉತ್ತದ ಇದು ಸುಳ್ಳ ಮತ್ತೆ ಮನುಷ್ಯನು ದಿನನಿತ್ಯ ಯಾವಾಗ ಒಂಟಿಗಾಲಿ ನಿಲ್ಲುತ್ತಾನೆ ಅಂದ್ರೆ ಜಳಕ ಮಾಡಿ ತೆದ್ದಿ ಹಾಕೊಳ್ಳೋ ಮುಂದೆ ಯಾಕ 2 ಕಾಲು ಸಿಕ್ಸ್ಕೊಳಕ್ ಆಗಂಗಿಲ್ಲನ ಯಾಕ ಚಾನೆ ಮನುಷ್ಯ ಅದಾನ ಅದನ್ನ ಬಿಡ ಅವಿ ಪತ್ನಿ 4 ಮನುಷ್ಯನಿಗೆ ಮಾದು ಮುಂದೆ ಇನ್ನೊತ್ತು ಮಾದಬೇಕು ಅನ್ಸತ್ತ ಮಾದಿದ ಮೇಲೆ ಯಾಕರೇ ಮಾದಿ ನೀವು ಜೀವನ ಅನ್ಸತ್ತ ಯಪ್ಪ ಯಾರ ಹೇಳ್ರೋ ಯಪ್ಪ ಇದು ನನ್ನ ಮೌನ ಮರ್ಯಾದೆ ಪ್ರಶ್ನೆ ಐತಿ ಈ ನಮ್ಮನೆ ಮಸಡಿ ಕೆಲಸ ಮಾಡುವಂತದ್ರ ಏನದು ಹೇಳು ನೋಡಲ್ಲಿ ನಿನ್ನ ನಮ್ಮ ತಮ್ಮ ಹೇಳಕತ್ತಾನ ನಿನ್ನ ಸಾಲ ಅಂತ ಅದ ಅವನ ಕೇಳತ್ತಿ ನಿನ್ನೆ ಮಾದ್ಕೊಳ್ಳಿ ಏನ ಏನ್ ಒಂದಕ್ಕ ಕೊಟ್ಟ ತಗೋ ಸಾಲ ಸಾಲ ತಾಲ ಗೊತ್ತಾತಿಲ್ಲ ಗೊತ್ತಾತಲ್ಲ ಮತ್ತೀಗ ನಾನು ಸ್ವಲ್ಪ ಮಾಡ್ಲಿ ಏನು? ಅದ ವರ ಪರೀಕ್ಷೆ ಮಾದಲ್ಲ ಆದ್ರೆ ನೀನು ಇನ್ನೊಂದು ಹೇಳ್ಬೇಕು ಏನಪ್ಪ ನೀ ನನಗತ್ತೆ ತನ್ನು ಕೂತೀನಿ ಕೇಳ್ಬಾರ್ದು ದೊಡ್ಡು ಕೇಳು ದೊಡ್ಡು ನನ್ಗೆ ಏಟು ಬರ್ತಾವ ನಾಟಕ ಹೇಳ್ತೀನಿ ಉತ್ತರ ಹೇಳು ನಂಬಿಕೆಗೂ ಮೂಢ ನಂಬಿಕೆಗೂ ಇರುವ ವ್ಯತ್ಯಾಸವೇನು ಇದೇನ್ ದೊಡ್ಡ ಕೂಚನ್ ನಮಗ ಸಿಂಪಲ್ ಇದು ಸಿಂಪಲ್ ಐತಿಲ್ಲ ಅದನ್ನ ಹೇಳು ಹೇಳ ತದಿಯ ನೀನ ಇಮಿನಿ ನಂಬಿಕೆಗೂ ಮೂಢ ನಂಬಿಕೆಗೂ ಇರುವ ವ್ಯತ್ಯಾಸವೇನು ಅವನು ಬರೀ ಅದ್ರಾಗ ಇರ್ತಾನ ನಂಬಿಕೆಗೂ ಮೂಢನಂಬಿಕೆಗೂ ವ್ಯತ್ಯಾಸವಿಲ್ಲ ಹೇಳ ಹೇಳ ಅವೀಗ ನಾನು ನಿನ್ನ ಪ್ರೀತಿ ಮಾತಾಕತ್ತೀನಿಲ್ಲ ಇದಕ್ಕ ನಂಬಿಕೆ ಅಂತದ ಹಂಗ
ನೀ ನನ್ನ ಒಬ್ಬನ ಪ್ರೀತಿ ಮಾದಾಕತಿ ಅಂತ ನಾ ಏನ್ ನಂಬಿಲ್ಲೇ ಇದು ಮೂಢ ನಂಬಿಕೆ. ಅಂದ್ರೆ ನೀನು ಮೂಢನಂಬಿಕೆ ಒಳಗ ಜೀವನ ಮಾಡಕತ್ತಿ. ಎಲ್ಲಾರು ಅದರಾಗ ಮಾತಾಕತ್ತ. ಹೌದಾ? ಒಟ್ಟೇನಪ್ಪ ನೀ ನನ್ನ ಪ್ರೀತಿ ಮಾಡವ, ಮಾಧವ್ ನಾವಿಬ್ರು ಮದುವೆ ಮಾಡ್ಕೊಳ್ಬೇಕು. ಮಾತ್ಕೋಬೇಕು. ಹಂಗಾದ್ರೆ ನಾ ಹೇಳ್ದಂಗೆ ಕೇಳ ಬರೋಬ್ಬರಿ ಮದುವೆ ಆಕತ್ತ. ಏನು ನಡು ರಾತ್ರಿ ಅದು ರಾತ್ರಿ ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ದಿವಸ ಊರ್ ಹೊರಗೈತಲ್ಲ ಸುಡ್ಗಾಡು, ಅಲ್ಲೊಬ್ಬನ ಏನಿದೆ ನಾಯ್ಕರ್ ಒಳ್ಳೆ ನೀವು ಹೊಂಟು ಬಿಟ್ಟಲ್ಲ ಹಂಗ. ಯಾವ್ದವ ಬದಬೇಕಾದ ಸನಿಕಿ ಬುತ್ತಿ ಇದ್ರ ಯಾವ ಮತ್ತೆ ಯಾವಾಗದ ಬತ್ತಿನ ಅಯ್ಯಯ್ಯಯ್ಯ ಇಂಥವೆಲ್ಲ ನಂಬತ್ತಿ ಏನು ನೀನು? ಮತ್ತೇನ ನಿನ್ನ ಸಣ್ಣ ಸಣ್ಣ ಹುಡುಗ ಜೀವ ಹೊದಿದಿ ಅಂದ್ರೆ ನೀನು ಸಣ್ಣ ಮತ್ತ ಏನಾತೀಗ? ರಾತ್ರಿ ಹತ್ತಾತ ತಿಂದಿ ಗಂದಸ ಕದ್ಕೊಂಡು ಒಂದೇಕ್ ಹೋಗ್ಕಿನ ಎದಕ್ಕ ಒಂದೇಕ ರಾತ್ರಿ ಬಾರದಾಗ ನಾನು ನಾಲಿ ಕರೀತೆ ಹಿಂಗಾದ್ರೆ ನಾಳೆ ಮದುವೆ ಆದ್ಮೇಲೆ ನನ್ನ ಗತಿ ಹಂಗಪ್ಪ ಶಿವ. ಅವಾಗ ನಾ ಇರ್ತೀನಲ್ಲ. ಎದಕ್ಕೆ ಇರ್ತಿ? ಅಲ್ಲ ಮದುವೆ ಆಗಿದ್ಮೇಲೆ ಒಬ್ಬರು ಹೆಲ್ಪ್ ಮಾಡ್ಬೇಕು. ಚಲೋ ಇದಕ್ಕೂ ಬರ್ಬೇಕನ್ ಜೊತೆಗೆ. ಮತ್ತ ಏನಾತೀಗ? ರಾತ್ರಿ ಬಾರವಾ ನೀ ಗಂಡಸರ ಹೌದೇ ಅಲ್ಲೋ? ತೋರಿಸ್ತೀನಿ ಮತ್ತೇನ್ ತೋರ್ಸವ? ಅದಕ್ಕದ ನಿನ್ನ ನೋಡಿದ್ರೆ ಗೊತ್ತಾಗತ್ತ ನಿನ್ನ ಆಧಾರ್ ಕಾರ್ಡ್ ಗಟ್ಟ ಗಟ್ಟಿ ಐತೆ ಅಂತೇಳಿ. ಮತ್ತ ನೀ ನನ್ನ ಪ್ರೀತಿ ಮಾಡಲ್ವಾ? ಹಿಂಗ್ ಕಾದ ಬ್ಯಾದಿನಿ ನಾವು ಹುಡುಗರ ಏನ ತಿಳಿದಿ ಏನು ನಮ್ದು ಒಂದ ಸೈಜ್ ಲವ್ ಇದ್ರು ಬಾರ್ನೆ 900 ಬಿಲ್ ಮದು ಮಕ್ಕಳು ನೋಡಿದ್ರನ್ನ ಬಿಡಲ್ಲ ಇನ್ನು ಮತ್ತೆ ಕದದ ಬಿಡ್ತೀವ. ಅಡ್ವಾನ್ಸ್ ಹೋಗಿ ಬಂದು ಕುಂದಿರ್ತೀವಿ. ಬರ್ತೀನಿ ಬರ್ತೀನಿ. इश्क में हम तुम्हें क्या बताए, किसका दर चोट खाए हुए, इश्क में हम तुम्हें क्या बताए, किसका दर चोट खाए हुए हैं। मौत ने हमको मौत ने हमको मौत ने हमको मारा है और हम जिंदगी के सताए हुए हैं। इश्क में हमको धोखा दिया है, ये नबी सीधी प्रीतिಯ ಗಾಳ ನಿನ್ನ ಗೆಳತಿನ್ಯಾಕ ಮಾಡಿರಿ ಹಾಳ, ಏನ ಬೀಸಿದಿ ಪ್ರೀತಿಯ ಗಾಳ ನಿನ್ನ ಗೆಳತಿನ್ಯಾಕ ಮಾಡಿರಿ ಹಾಳ. 3 ದಿನದ 4 ದಿನದ 5 ದಿನದ ತಿಂದಿರ ಕೂಳ, ನನ್ನ ಗೋಳ ಯಾರ ಕೇಳತಾರ ಹೇಳ, ಏನ ಬೀಸಿದಿ ಪ್ರೀತಿಯ ಗಾಳ. ಒಂದು ಮಾತು ಹೇಳ ನಿನಗ, ನಾ ಮದ್ವಿ ಅಂತ ಆದ್ರ ಅದು ನಿನ್ನ ತಲೆ ಮೇಲೆ ತಲೆ ಬೀಳ್ಳೆ, ಮದ್ವಿ ಅಂತ ಆದ್ರ ನಿನ್ನ ಬರ್ಬೇಕಾದ್ರೆ ಮಲ್ಲಿಗೆ ಹೂವಿನ ಮಾಲಿ ತಗೊಡ್ಬಾ. ಓ ನಿನಗ ಮಲ್ಲಿಗೆ ಹೂವಿನ ಮಾಲಿ ಮಲ್ಲಿಗೆ ಮಾಲಿ ಬಾ. ಏ ನಿನ್ನ ದಿಗ್ಗೇಡದು ಬ್ಯಾರೆ ಆಗತ್ತ ನಿನ್ನ ಬಾಯಾಗ. ಮೊದ್ಲ ನಮ್ಮ ನಾಲಿಗೆ ಅಂತಂದೈತೆ ನಂಗೆ ಅನ್ನಕ್ ಬರಂಗಿಲ್ಲ. ಹೂ ತರ್ತೆ. ಅಂತ ರಾತ್ರಿ ಬಾದದ ನಿನಗೆ ಹೂ ಬೇಕಾ? ಯಾರಿಗ್ ಗೊತ್ತು, ಮದ್ವಿ ಮಾಡ್ಕೊಳ್ಳೋ ಮೂಡು ಬಂದ್ರೆ ಅಲ್ಲೇ ಹಾರ ಬದ್ಲಿ ಮಾಡ್ಕೋಬಹುದಲ್ಲ. ಏನ ಚಂದವೈತಿ ನಿನ್ನ ಮೈಗುಣ, ಮೇರಿ ಮಿಕ್ಸ ಹಚ್ಚಿ ಮೈ ತೊಳೆದಿನ, ಸೌಂದರ್ಯದಾಗ ನೀ ಬೆಲ್ಕಿನ, ಸೊಡ ಹೊಡಿತಿ ಬಾರಿ ಗಂಡು ಕಿರಿಕಿನ, ಹುಡುಗರನ್ನ ತಿಂಡಿಗೆ ಕೆಳದಿನ. ಇದು ಚಂದ ಐತಿ ನಿನ್ನ ಮೈಗುಣ, ಬಿಡಿ ಮಿಕ್ಸ ಹಚ್ಚಿ ಮೈ ತೊಳೆದಿನ. ಇದು ಚಂದ ಐತಿ ನಿನ್ನ ಮೈಗುಣ, ಬಿಡಿ ಮಿಕ್ಸ ಹಚ್ಚಿ ಮೈ ತೊಳೆದಿನ, ಸೌಂದರ್ಯದಾಗ ನೀ ಬೆಲ್ಕಿನ, ಸೊಡ ಹೊಡಿತಿ ಬಾರಿ ಗಂಡು ಸುರುಕಿನ, ಹುಡುಗರಿನ ತಿಂಡಿ ಕೆಳದಿನ. ಇದು ಚಂದ ಐತಿ ನಿನ್ನ ಮೈಗುಣ, ಬಿಡಿ ಮಿಕ್ಸ ಹಚ್ಚಿ ಮೈ ತೊಳೆದಿನ.
ಮನಸದಾನ ಕರಿ ನಿಮ್ಮವನು ತಡೆಯಾಕ ಇನ್ನ ಗೆಳತಿನ ಕನ್ಯಾದಾನ ಆಶರಾಗಿ ನೀನ ಮೆಚ್ಚಿಕೊಂಡ ನಿನ್ನ ಮಾಡು ನಿನ್ನ ಮನಸದಾನ ಕರಿ ನಿಮ್ಮವನ ತಡೆಯಾಕ ಇನ್ನ ಗೆಳತಿನ ಕನ್ಯಾದಾನ ಫೆಬ್ರವರಿ 14 ಎಲ್ಲಿದ್ರ ಬರಬೇಕಲ್ಲ ಒಂದೇ ಮಾಡಲ್ಲ ನಿನ್ನ ಜಲ್ದ ಐತಿ ನಿನ್ನ ಮೈಗುಣ ಇಡೀ ಮಿಕ್ಸ ಹಚ್ಚಿ ಮೈದೊಳಗೆ ಚಂದವೋ ನಿನ್ನಂದ ಚಂದವೋ ಅಂತರಂಗ ತುಂಬಿಕೊಂಡ ಮಾತು ಚಂದವೋ ನೀನೆ ಚಂದವೋ ನಿನ್ನಂದ ಚಂದವೋ ನನ್ನ ಎದೆ ಗುಡಿನಲ್ಲಿ ನೀನೆ ಚಂದವೋ ನೂರಾರು ನನ್ನ ಮದ ಗೆಳತಿ ಚಿಲ್ಗಾರ ಸೀಮೆಯ ಬಡತಿ ಓ ಪ್ರೀತಿಸೋ ಹೃದಯವೇ ಎಲ್ರಿಗೂ ಸುಂದರ ಪ್ರೇಮಿಯೋ ಕಾಣುವ ಲೋಕವೇ ಸುಂದರ ನೀನಿದ್ದ ಊರಲ್ಲಿ ಎಲ್ಲವೂ ಸುಂದರ ಈ ಕಲ್ಲಿಗೋಪರೆ ನೀ ಸುಂದರ 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 ನೀನೆ ಚಂದವೋ ನಿನ್ನಂದ ಚಂದವೋ ಅಲ್ತರಂಗ ತುಂಬಿಕೊಂಡ ಮಾತು ಚಂದವೋ ಲಾಲಾಲೆ ಮತ್ತೇನು ಬಂದು ಬಹಳ ಹೊತ್ತಾಯ್ತಂತ ಕಾಣಿಸುತ್ತೆ. ಒಂದು 5 ನಿಮಿಷ ಆಯ್ತು ಗೌಡ್ರಿ. ಏನು ಬಂದದ್ದು ವಿಶೇಷ? ಹುಟ್ಟುಹಬ್ಬ ದಿನ ಕೊಡಬೇಕಾದ ಕಾಣಿಕೆಯನ್ನು ಶಿಲ್ಪ ಅವ್ರಿಗೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ನೀವು ಭಾಳ ನೆನಪು ಮಾಡಿಬಿಡ ಕೊಡೋರು ಅಂತ ಕಾಣಿಸ್ತದೆ. ಹಾಗೇನಿಲ್ಲ ಗೌಡ್ರಿ. ನಾನು ಹೊರಗಡೆ ಸುತ್ತಾಡ್ದಕ್ಕೆ ಹೋಗಿದ್ದೆ. ಹೋದಾಗ ಒಂದು ಹಾಡು ಕಿವಿಗೆ ಬಿತ್ತು, ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಆ ಹಾಡನ್ನು ಒಂದ್ಸರಿ ನನ್ನ ಮುಂದೆ ಹಾಡ್ಬೋದಲ್ಲ ಗೌಡ್ರಿ? ನಾನು ಹಾದಲಿ ಸುದ್ದು ಮಾತಾಡಕ್ಕೆ ಬರಂಗಿಲ್ಲ, ನಾನು ಹಾಡಲ್ಲ ಅಂತ ನೋಡ್ರಿ. ಇನ್ನೂ ಒಂದು 4 ಡೈಲಾಗ್ ಹೇಳಂದ್ರಿ ಕತ್ತಿಗತ್ತೆ ಒದ್ರಾಡಿ ಹೇಳ್ತೀನಿ. ಹಾಡ ಹಾಡ್ರಿ, ಪದ ಕಟ್ರಿ, ಇವೆಲ್ಲ ನಮ್ಗೆ ವರ್ಕೌಟ್ ಆಗಲ್ಲ. ಹಾಡನ್ನು ಹಂಗ ಆಡ್ರಿ. ಆದ ಮಾಮ ಜಮಖಂದಿ ಕತ್ತಿಗೈತೆ. ಆಯ್ತು, ನೀವು ಇಷ್ಟೊಂದು ಕೇಳ್ತಾ ಇದ್ರಿ ಅಂದ್ರೆ ಹಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೂರಾರು ಜನ್ಮದ ಗೆಳತಿ ಶೃಂಗಾರ ಸೀಮೆಯ ಒಡತಿ ನೀನೆ ಚಂದದು ನಂದ ಚಂದದು ನಂತರಂಗ ತುಂಬಿಕೊಂಡದು. ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಳ್ಳಾಟ ತಳ್ಳಾಟ? ದೋಸ್ತಿ ಅಂತ ಹೊಸ್ತಿಲೊಳಗೆ ಕರ್ಕೊಂಡ್ರ ದೋಸ್ತನ ತಂಗಿನ ಶಬಾಷ್. ನಿಮ್ಮಂಥವ್ರಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು. ಇಲ್ಲ ಗೌಡ್ರಿ, ನಾನು ಯಾವತ್ತೂ ಉಂಡು ಮಣಿ ಜಯಂತಿ ಅನ್ಸವ್ ಅಲ್ಲ. ಉಂಡು ಮನಿ ಜಯಂತಿ ಒಂದೊಂದ ಎನಸವಲ್ಲಿ ಗುತ್ತಿಗೆ ಹೋಲ್ಸೇಲ್ ಮನಿನ ಹೊಡೆದು ಬಿಡುದು. ಇನ್ನು ಮುಂದೆ ಮುಚ್ಚಿಟ್ರೆ ಪ್ರಯೋಜನ ಇಲ್ಲ. ನಾನು ಶಿಲ್ಪಾಳನ ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ಬಾಯ್ ಬಿಗಿ ಹಿಡಿದು ಮಾತನಾಡು ಬೋಳಿ ಮಗನೇ. ತುಂಡು ತುಂಡ ಕತ್ತರ್ ಸಾಕು ಬಿಟ್ಟೇನೋ. ತುತ್ತು ಕುಳಿಗೂ ಗತಿ ಇಲ್ಲದ ಬಿಕ್ಕಾರಿ ನನ್ನ ಮಕ್ಕಳು ನೀವು. ಒಪ್ಪರಿಗೆ ಆಳೋ ಕನ್ಸನ್ನ ಕಾಣ್ತಾ ಇದ್ದೀರಾ. ಏಯ್, ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೊ. ಕೋಳಿ ಕುಂಡ್ಯಾಗ ಕಸಬರಿಗೆ ತುರುಕಿದ್ರ ನವಿಲಾಗಂಗಿಲ್ಲ. ನವಿಲಾಗಬೇಕಾದ್ರೆ ಅದಕ್ಕೊಂದು ಜಾತಿ ಅಂತ ಇರ್ತತಿ, ಅದಕ್ಕೊಂದು ಗುಣ ಅಂತ ಇರ್ತತಿ, ಅದಕ್ಕೊಂದು ಧನಿ ಅಂತ ಇರ್ತತಿ. ಯಾವತ್ತಿದ್ರು ಗರಿ ಬಿಚ್ಚಿ ಕುಣಿಯೋ ನವಿಲು ನವಿಲಿನ ಸಂಗನ ಮಾಡ್ಬೇಕು. ತೆಪ್ಪಿಕ್ಕಿದ್ರು ಕೋಳಿ ಸಂಗನ ಮಾಡ್ಬೇಕು. ಅದ್ಲಿ ಬದ್ಲಿ ಆದ್ರ ಪ್ರಕೃತಿಗೆ ವಿರುದ್ಧ ಆಗ್ತದ. ಎಂತ ಬಿಡ್ತದ ಚಪ್ಪಲಿ ಜೋಡಿ ಚಂದ ಕಾಣಕತ್ತಲ್ಲ. ತುಂಬಾ ಅಸಹ್ಯವಾಗಿ ಕಾಣ್ತಾ ಇದೆ. ಓ, ಇಜ್ಜೋಡು ಬಜ್ಜೋಡ ಈಗ. ಏಯ್, ಇಜ್ಜೋಡು ಬಜ್ಜೋಡದ್ರ ಕಾಲಾಗ ಹಾಕೊಳ್ಳೋ ಚಪ್ಪಲ್ಲ ಚಂದ ಕಾಣಂಗಿಲ್ಲ. ಇನ್ನು ನನ್ನ ತಂಗಿ ನಿನಗೆ ಹ್ಯಾಂಗ ಜೋಡಿ ಆಗ್ತಾಳಲ್ಲೇ ಹರಾಮ್ಕೋರ್. ನಾನು ಅವತ್ತಿ ನಿಮ್ಮ ತಂಗಿಗೆ ಹೇಳಿದೆ, ನಾನೊಬ್ಬ ಬಡವ, ನೀನೊಬ್ಬಳು ಶ್ರೀಮಂತನ ತಂಗಿ, ನನ್ನ ಪ್ರೀತಿ ನಿನಗೆ ಸರಿ ಹೋಗಲ್ಲ ಅಂತ. ಆದ್ರೆ ನಿಮ್ಮ ತಂಗಿ, ನೀವು ಒಂದ್ ವೇಳೆ ನನ್ನ ಪ್ರೀತಿಯನ್ನು ತಿರಸ್ಕರಿಸಿದೆ ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅಂದ್ಲು. ಹಿಂಗಂದ್ಲ? ಅಲ್ಲ, ಸಾತ್ರ ನಮ್ಮ ತಂಗಿ ಸಾಯ್ತಿದ್ದಲ್ಲಿ ನಿಮ್ಮ ತಂಗಿ ಸಾಯ್ತಾಳ. ಸ್ತ್ರೀ ಹತ್ಯೆ ಮಹಾಪಾಪ ಅಂತ ಹೇಳ್ತಾರೆ ಗೌಡ್ರೆ. ಒಲಿದು ಬಂದ ಹೃದಯವನ್ನ ದೂರ ತಳ್ಳಿದ್ರೆ ಆ ಪಾಪಕ್ಕೆ ನಾನೇ ಗುರಿ ಆಗ್ತೇನೆ ಅಂತ ಒಂದೇ ಒಂದು ಕಾರಣಕ್ಕೆ ನಿಮ್ಮ ತಂಗಿ
ಪ್ರೀತಿಯನ್ನ ಮನಸಾರಿ ಇಷ್ಟಪಟ್ಟೆ. ಆದ್ರೆ ಈ ನನ್ನ ಪವಿತ್ರವಾದ ಪ್ರೀತಿಯನ್ನ ನಿಮ್ಮ ಚಪ್ಪಲಿಗೆ ಹೋಲಿಸಿಬಿಟ್ರಲ್ಲ ಗೌಡ್ರೆ. ಚಪ್ಪಲಿಗೆ ಹೋಲಿಸ್ಬಿಟ್ನ? ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಕಿಮ್ಮತ್ತೈತಿ, ಆದ್ರೆ ಈ ನಿನ್ನ ದರಿದ್ರ ಪ್ರೀತಿ ನನ್ನ ಚಪ್ಪಲಿ ಕೆಳಗಡೆ ಬೇಡ ಬೇಡ, ನಿಮ್ಮ ಆಸ್ತಿ ಅಂತಸ್ತು ಗೌರವಕ್ಕೆ ಕೊಂದು ಬರುತ್ತಂತ ಒಂದೇ ಒಂದು ಕಾರಣಕ್ಕೆ ಈ ಬಡವನ ಪ್ರೀತಿಯನ್ನ ಬಲಿ ಕೊಡಬೇಡಿ ಗೌಡ್ರೆ. ನಾನು ಶಿಲ್ಪಾಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಶಿಲ್ಪಾಳಿಗೋಸ್ಕರ ನೀವು ಹೇಳ್ದಾಗ ಕೇಳ್ತೀನಿ, ಶಿಲ್ಪಾಳಿಗೋಸ್ಕರ ನಿಮ್ಮ ಕಾಲು ಹಿಡಿತೀನಿ ಗೌಡ್ರೆ. ಹೇ ಹೃದಯ, ಇದೇನು ಶಿಕ್ಷೆ ನೀ ಬಯಸೋ ಪ್ರೀತಿ ಪರೀಕ್ಷೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಾಕಿರ್ತೇನೆ. ಅಲ್ಲ, ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡಿದ್ರ ಅಂತೇಳಿ ಸಾಂದ್ ಒಂದು ಟೆಸ್ಟ್ ಮಾಡಿ. ಅಂದ್ರೆ ಶಿಲ್ಪಾನ್ ಕೊಟ್ಟು ಮದುವೆ ಮಾಡ್ತೀರಿ? ಲಾಟನ್ನ ಚುಟ್ಕ್ಯಾಡ್ರು ನಿಮ್ಮಂತಾಳೆ ಅಂತರಾಕ ಆಗ್ತಿರ್ಲಿಲ್ರಿ ನನಗೆ. ಮತ್ತೆ ಈ ಬೂಟ ಚಪ್ಪಲ್ರಿ? ತಗೋರಿ, ಹತ್ತಿ ಜಾಗದಾಗ ಕಾಲ ಕನ ಬಾ ತ್ರಾಸ ಆಗತೈತಿ. ಕಾಲಲ್ಲ ಜೀವನದಾಗ ಏನೂ ಹಾಕಬಾರ್ದು, ಹತ್ತಿ ಜಾಗದಾಗ ತ್ರಾಸ. ಗೌಡ್ರೆ, ಇನ್ನು ಮುಂದೆ ನಾನು ನಿಮಗೆ ಮಾಮ ಅಂತ ಕರಿಬೋದ? ಕರಿದಿತ್ತಂದ್ರೆ ಬಾಯಿ ತುಂಬ ಮಾವನವ್ರೇನ್ರಿ, ಮಾಮ ಅಂದ್ರೆ ಹೆಂಗ್ ಚಲೋ ಮಾಡ್ತಾನೆ. ಅಲ್ಲ, ಒಂದು ವಿಷಯ ಕೇಳೋದನ್ನ ಮರ್ತೆ ಕೇಳಿ ಗೌಡ್ರೆ. ನಿಮ್ ಜಮೀನು ಎಷ್ಟಿದೆ? 3 ಎಕರೆ ಇದೆ ಗೌಡ್ರೆ. 3 ಎಕರೆ ಬೆಳೆಲ್ಲ ಮಾಮನ್ ಪ್ಯಾಕನೇ ಐತ್ಲಿ. 3 ಎಕರೆ? ಅದು ಹಂಗಲ್ರಿ, 3 ಎಕರೆ ಗ್ರೌಂಡ್ ಅದ. ಗ್ರೌಂಡಿನಾಗ ಒಂದ್ ಕಡೆ ಮೂಲ್ಯಾಗ ಪಾಯ್ಕಾನೆ ಐತ್ರಿ, ವಾಕಿಂಗ್ ಮಾಡೋದು ಕೂತ್ ಬರೋದು. ಅವ ಹೇಳುದ ಕೇಳಿ 4 ಎಕರೆ ಅನ್ಕೊಂಡ್ಬಿಟ್ಟರಿ. ಏನಂತ? 3 ಎಕರೆ ಗಟ್ಲೆ ಪೈಖಾನಿ ಕಟ್ಟೆ ಅಂದಾದ್ರ ಬಿಲ್ಡಿಂಗ್ ಹೆಂಗಿರ್ಬೇಕು, ಆ ಬಿಲ್ಡಿಂಗ್ದಾಗ ಇರೋ ಕಮೋಡ್ ಹೆಂಗಿರ್ಬೇಕು ಅಂತ. ನೀನು ಕುಂಡ್ರವ್ರು ಎಂತ ಇರ್ಬೇಕು, ಎಷ್ಟು ಕುಂಡಿರ್ತಿರ್ಬೇಕು ಅದನ್ನೂ ಲೆಕ್ಕ ಹಾಕಿರಲ್ಲ. ಒಂದು ಕ್ಯಾದೆ ಭಾಗದ ತಂದು ಪಾರ್ತಲ್ ಕೂದ ಹೋಗ್ಲಿ ಬಿಡಿ. ಆ ಜಮೀನು ಯಾರ ಹೆಸರಲ್ಲಿದೆ? ನಮ್ಮ ಅಣ್ಣನ ಹೆಸರಲ್ಲೇ ಇದೆ. ಮತ್ ನಿಮ್ಮ ಹೆಸರಲ್ಲಿ ಏನ? ಹನುಮಂತ ಗುದಿ ಪೂಜೆ ಕೇಳ್ತೀವಿ. ಇರ್ಲಿ ಬಿಡು, ನನಗರ ಯಾರ್ದಾರ ಇರಕ್ಕೆ ಒಬ್ಬ ತಂಗಿದಾಳೆ, ಆಕಿನ ನಿಮಗೆ ಕೊಟ್ಟು ಮದುವೆ ಮಾಡತ್ತ. ಮೇಲೆ ಈ ಆಸ್ತಿ ಎಲ್ಲ ನಿಮ್ಮದ ಅಲ್ಲನ್ರಿ? ನಂದೇ. ನಿಮ್ದ ಏನಾದರೂ ಅಭ್ಯಾಸ ಇದೆಯಾ? ನಾನು ಡ್ರಿಂಕ್ಸ್ ಎಲ್ಲ ಮಾಡಲ್ಲ ಕೊಡ್ರಿ. ಅಲ್ಲ, ನಾ ಏನು ಕೇಳಿ ಮತ್ತೆ ಹಿಂಗೆ ಸಿಗ್ನಲ್ ಮಾಡಿದ್ರಿ? ಮತ್ತೆ ಸಿಗ್ನಲ್ ಗೊತ್ತಾಕತಿ. ಅಲ್ಲ ಕಳ್ಳ ತಂಗಿ, ಅಕ್ಕಿಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀನಿ ರೀ. ಇಷ್ಟಾದ್ರೆ ಸಾಕು. ಬಿಜಾಪುರ ಮಾಡಿದ್ರ ಮ್ಯಾಲ ಒಂದು ಗೋಳು ಉಂಟ ಇಟ್ಟು ತಿಕ್ಕ ನನ್ನ ಕುಂದಸಮ್ಮ ಯುದ್ಧದ ಸುದ್ದು ಮಾಡಲ್ಲ, ಮತ್ತೆ ಬುಕ್ಕಿಂಗ್ ಬರ್ತೇನ? ಗೌರೀಶ, ಗೌರೀಶ, ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ. ಇವ ಇದ್ದಿದ್ದು ಗೊತ್ತಿಲ್ರಿ ನನಗ. ನೋಡಲ್ಲಿ ಯಾರು ಬಂದಾರ? ಅನಬೇಡ್ರಿ ಹಂಗ. ಎಮ್ಮಿ ಬೋಳಸ್ ಹಳಿ ಅಂದ್ರು ಯಾವಾಗ್ರಿ? ಫಿಕ್ಸ್ ಆತಲ್ಲ ಈಗ. ಒಂದ ಹೊಡ್ತಕ್ಕ ಕೇಳ. ನಮಸ್ಕಾರ. ನಮಸ್ಕಾರ. ನಿನ್ನ ಹಿರದವಳ ಸೀದಾ ಮಾತಾಡ. ಏನ ಮೈಕ್ ನುಂಗಿಲೇ ಬೋಸಿದಿಕ್ಕೆ ಹಂಗೆ ಸೀದಾ ಮಾತಾಡು. ಎಮ್ಮಿ ಬೋಳಸ್ ಸಾಣದ ದೊಡ್ಡದ ಸಾನ್ ಅದಕ್ಕೆ ಹಿಂಗಾಗಿ. ಅಲ್ಲ ಹಳಿ ಅಂದ್ರೆ ಒಂದು ವಿಷಯ ಕೇಳೋದನ್ನ ಮಾಡ್ತೇವೆ. ಕೇಳಿ ಗೌಡ್ರ. ನಾನೇನೋ ಮದುವೆಗೆ ಒಪ್ಕೊಂಡೆ, ನೀವು ಒಪ್ಕೊಂಡ್ರಿ, ತಂಗಿನೂ ಒಪ್ಕೊಂಡಾಳ. ಆದ್ರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಮ್ಮ ಒಪ್ಕೋಬೇಕಲ್ಲ. ನನ್ನ ಮದುವೆಗೆ ನಮ್ಮ ಅಣ್ಣ ಅತ್ತಿಗೆ ಅಷ್ಟೇ ಅಲ್ಲ ಗೌಡ್ರಿ, ಇಡೀ ಪ್ರಪಂಚದಲ್ಲಿ ಯಾರೇ ಅಡ್ಡ ಬಂದ್ರು ಅಡ್ಡಡ್ಡ ಕತ್ತರಿಸಿ ಮದುವೆ ಹಾಕಿನಿ. ಇದಪ್ಪ ನಿಜವಾದ ಪ್ರೀತಿ ಅಂದ್ರೆ. ಹೇಗ ಅನ್ನಿಸ್ತಾ ಇದೆ ಹೇಳಂದ್ರೆ ಗೌಡ್ರೆ? ಬಲ್ಲವರೊಂದು ಮಾತು ಹೇಳ್ತಾರ. ಏನಂತ? ಭೂಮಿ ಮೇಲೆ ಕರೆ ಕರೆ ಸ್ವರ್ಗ ನೋಡವಂದ್ರೆ ಅದು ನನ್ನಂತ ಕುಡುಕ ಮಾತ್ರ. ಹೌದು. ಹೊದಿ ಚಪ್ಪಲೆ, ಹೊದಿ ಚಪ್ಪಲೆ, ಚಪ್ಪಾಳೆ. ಗೌಡ್ರೆ, ಸ್ವರ್ಗ ಏನೋ ತೋರಿಸಿದ್ರಿ, ಅಡಿಗೆ ಮನೆ ತೋರಿಸ್ತೀವಿ ಬಾ. ಸ್ವರ್ಗದಾಗ ರಂಬೆ ಬುರ್ವಸೆ ಮೇನಕೆ ಅವ್ರನ್ನೆಲ್ಲ ಕರೆಸ್ರಿ. ಹೌದು, ಖಾಲಿ ಇಲ್ಲಪ್ಪ. 80-86 ರೂಪಾಯಿ ಒಂದು ಕಬ್ಬಿಗೆ ಬುಕ್ ಆಗ್ಯದ, ಪತ್ತ ಬೆಳನ ಬರ್ತದ. ಅವ್ರೇನು ಕಬ್ಬಿನ ಗ್ಯಾಂಗ್ ಮಾಡೋರ್ದಾರ ಅವ್ರ? ಇಲ್ಲ ಅಂದ್ರಿ ಬುಲ್ಬುಲ್ ಡ್ಯಾನ್ಸರ್ ಕೇಳ. ಓ ಡ್ಯಾನ್ಸರ್ ಹಿಂಗತಾನ. ಅವಿ 99 ಟೇಬಲ್ ನೋಡ್ಬಾ. ನನಗ ಈ ನಿಮ್ಮ ಅತ್ತಿಗೆಗೆ
ಮಕ್ಕಳಿಗೆ ಅಲ್ಲಪ್ಪ, ನಾನಿನ್ನ ಹೆತ್ತ ತಾಯಿನೋ. ನನಗೆ ಮಕ್ಕಳಾಗಿದ್ರೆ ಎಲ್ಲಿ ನಿನ್ನ ಮೇಲೆ ಪ್ರೀತಿ ಕಮ್ಮಿ ಆಗುತ್ತಂತ ಮಕ್ಕಳು ಮಾಡೋ ಆಸೆನ ನಾನು ತೆಗೆದು ಹಾಕಿ ಆ ಪ್ರೀತಿನ ನಿನ್ನ ಮ್ಯಾಗ ತೋರಿಸಿದ್ದೆಲ್ಲವೋ. ಚಿಕ್ಕವನಿದ್ದಾಗ ಕೈ ತುತ್ತು ಮಾಡಿ ಉಡಿಸಿ ಬೆಳೆಸಿ ದೊಡ್ಡವಳಾಗಿ ಮಾಡಿದವಳು ನಾನು. ಇಂದು ಈ ನಿನ್ನ ತಾಯಿಗೆ ಕೊಟ್ಟ ಕಾಣಿಕೆ ಮಿಟ್ಟಕ್ಲಾಡಿ ಅಂತ ಮಾತಾಡ್ತಿದೀಯೇನೋ. ಮಾಡೋ ನಾಟಕ ನೋಡು. ನಿನ್ನ ಹೊಟ್ಟಾಗ ಮಕ್ಕಳು ಹುಟ್ಟಿದ್ರ ನನ್ನ ಮ್ಯಾಗರೋ ಪ್ರೀತಿ ಕಡಿಮೆ ಮಕ್ಕೈತಂತ. ನೀವು ಮಕ್ಕಳ ಹಡಿದು ಬಿಟ್ರೆ, ನೀವು ಮಕ್ಕಳ ಹಡಿದು ಬಿಟ್ಟಿದ್ದು ನನ್ನ ಮ್ಯಾಗರೋ ಪ್ರೀತಿ ಕಡಿಮೆ ಮಕ್ಕೈತಂತಲ್ಲ, ಮಕ್ಕಳ ಕೊಡೋ ಗಂಡಸ್ತನ ನಿನ್ನ ಗಂಡಿನಂತ ಕೇಳ. ಮುಚ್ಚೋ ಬಾಯಿ. ನಾನು ನಿನ್ನ ಒಡ ಹುಟ್ಟಿದ ಅಣ್ಣ. ನನಗೆ ಗಂಡಸ್ತನ ಬಗ್ಗೆ ಹೇಳ್ತೀಯ? ಹೌದು, ಗಂಡಸ್ತನ ಇಲ್ಲದ ಷಂಡನ ಮಗ ನೀನು. ಅಲ್ಲರೇ, ನಿಮಗೆ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾನ್ರಿ ಅವನು. ಇಲ್ಲ ಬಿಡಿ ಸಾವಿತ್ರಿ, ಅವನು ನನ್ನ ಒಡ ಹುಟ್ಟಿದ ತಮ್ಮ. ನನ್ನ ಮೇಲೆ ಕೈ ಮಾಡಿದಾನೆ, ಬೇರೆ ಯಾರಾದ್ರ ಮೇಲೆ ಕೈ ಮಾಡಿದಾನೆ? ಇಲ್ಲ, ಮಾತಾಡು. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3+1 ಅಂದ್ಲಂತೆ. ಒಬ್ಬರು ಅತ್ತಂಗ್ ಮಾಡುದು, ಒಬ್ಬರು ಕರದಂಗ್ ಮಾಡುದು. ಏ ಧರ್ಮ್ಯ, ಅಂತ ಸಂತ ಕಂತ ಪುರಾಣಗಳನ್ನ ಬಿಚ್ಚಿಟ್ಟು ನನ್ನ ಮನಸ್ಸು ಬದಲಿಸಕ್ ನೋಡ್ಬೇಡ. ಧರ್ಮ್ಯ, ಇಷ್ಟೋ ತನಕ ನಿಮ್ಮಿಬ್ರು ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿದಿರಲ್ಲ, ಅದೇನಂತ ತಿಳ್ಕೊಂಡಿ? ಪರಿಹಾರ ಅಲ್ಲ, ಈ ನಿನ್ನ ಸಮಸ್ತ ಆಸ್ತಿಯನ್ನ ನನ್ನ ಹೆಸರಿಗೆ ಬಿಟ್ಕೊಟ್ಟೀನಿ ಅಂತ. ಇನ್ನು ಮುಂದೆ ನನ್ನ ಮನೆಗೆ ನಿಮ್ಮಿಬ್ಬರಿಗೆ ಜಾಗ ಇಲ್ಲ. ಹೋಗುವವರಿಗೆ ಹೊಡಿ. ನನ್ನ ಒಡ ಹುಟ್ಟಿದ ತಮ್ಮ, ನನ್ನ ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಅಂತ ಎಷ್ಟೊಂದು ಕಷ್ಟಪಟ್ಟೆ. ನನ್ನ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬರ ಹೊಲದಲ್ಲಿ ಕೂಲಿ ಲಾಡಿ ಮಾಡಿ ನಿನ್ನನ್ನು ಓದಿಸಿ ಬೆಳೆಸಿ ದೊಡ್ಡವನು ಮಾಡಿದ್ನಲ್ಲ, ಇವತ್ತು ಆ ಉಪಕಾರನ ತೀರಿಸ್ಬಿಟ್ಟೆ. ಹೊಡಿಯಪ್ಪ, ಏ ಧರ್ಮ್ಯ, ಸುಮ್ನೆ ಮಾತಿಗೆ ಮಾತು ಬೆಳೆಸಿ ನನ್ನ ಪಿತ್ತ ನನ್ನ ಎತ್ತಿಗೇರಿಸಬೇಡ. ಸುಮ್ನೆ ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ನಿಮ್ಮ ಕತ್ತು ಹಿಡಿದು ಹೊರಗೆ ಹಾಕ್ಬೇಕಾಗತ್ತೆ. ಬೇಡಪ್ಪ, ಅಷ್ಟೊಂದು ಕಷ್ಟ ನೀನು ಪಡೆಯೋದು ಬೇಡ. ಯಾಕಂದ್ರೆ ನಿನ್ಗೋಸ್ಕರ ನನ್ನ ಪ್ರಾಣನೇ ತ್ಯಾಗ ಮಾಡಿದವನು. ಈ ಮನೆ ಬಿಟ್ಟು ಹೋಗೋದಿಲ್ಲೇನಪ್ಪ. ಈ ಮನೆಯಲ್ಲಿ ನೀನು ಸಂತೋಷದಿಂದ ಇರ್ತೇನೆಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಪ್ಪ. ಇಲ್ಲಿ ಸಾವಿತ್ರಿ, ನನ್ನ ತಮ್ಮ ಬೇರೆ ಏನು ಕೇಳಿಲ್ಲ, ಈ ಮನೆ ಕೇಳ್ತಾ ಇದ್ದಾನೆ. ಅವನು ಪ್ರೀತಿಯಿಂದ ಬಂದು ಅಣ್ಣ ನನಗೆ ಈ ಮನೆ ಬಿಡು ಅಂದ್ರೆ ಬಿಟ್ಟು ಬಿಡ್ತಾ ಇದ್ದೆ. ನನ್ನ ಮೇಲೆ ಕೈ ಮಾಡಿ ಕೇಳ್ತಾ ಇದ್ದಾನೆ. ಎಷ್ಟೇ ಆಗಲಿ ನನ್ನ ತಮ್ಮ. ಆಯ್ತಪ್ಪ, ಈ ಮನೆ ಬಿಟ್ಟು ಹೋಗ್ತೀನಿ. ಹೋಗೋಕ್ಕಿಂತ ಮುಂಚೆ ತುಂಬ ಹೊಟ್ಟೆ ಹಸಿತಾ ಇದೆ. ಯಾಕಂದ್ರೆ ಇದೀಗ ತಾನೇ ಹೊಲದ ಕಡೆ ಹೋಗಿದ್ದೆ. ಇನ್ನೇನು ಬಂದು ಊಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ನೀನು ಬಂದಿದೀಯ. ಹೋಗೋಕ್ಕಿಂತ ಮುಂಚೆ ಈ ಮನೆಯಿಂದ ಒಂದು ತುತ್ತು ಅನ್ನ ಕೊಡು. ಅದೇ ಅನ್ನನ ತಿನ್ಕೊಂಡು ಮನೆ ಬಿಟ್ಟು ಹೋಗ್ತೀನಪ್ಪ, ಮನೆ ಬಿಟ್ಟು ಹೋಗ್ತೀನಿ. ಹೊಟ್ಟಿ ಹಸದೈತಿ, ಹಸಿವು ಅಂತ ಬಂದವ್ರಿಗೆ ಯಾವತ್ತೂ ಹಾಗೆ ಕಳಿಸಬಾರ್ದು. ಏಯ್, ಏನ್ ನೋಡಾಕತ್ತಿ? ನಿನ್ನ ಗಂಡಗ ಹೊಟ್ಟೆ ಹಸ್ತೈತಂತ ಒಳಗಡೆ ಅನ್ನ ಐತಿ, ತಂದಿವನು ಬಾಯಾಗ ತುರುಕ. ಸತ್ಯವೇ ಗೆಲ್ಲುವುದು, ಧರ್ಮವೇ ನಿಲ್ಲುವುದು, ಎನ್ನುವುದೆಲ್ಲ ಸುಳ್ಳುಗಳು, ಬರಿ ಸುಳ್ಳುಗಳು. ಮೋಸವೇ ಗೆಲ್ಲುವುದು,
ಧರ್ಮವೇ ಅಳಿಯದು ಎನ್ನುವುದರಿತೆ ಬಾಳಿನೊಳು ನನ್ನ ಬಾಳಿನೊಳು. ಯಾಕೋ ಏನು ಅಣ್ಣನ ಮೇಲೆ ನಿನಗೆ ಇಷ್ಟು ಕೋಪ? ನನ್ನ ಮೇಲೆ ಕೋಪ ಬಂದ್ರೆ ಇನ್ನೂ 4 ಹೊಡಿ, ಆದ್ರೆ ತಿನ್ನು ನನ್ನ ಕೈಗೆ ಕೊಟ್ಟು ಕಾಲಿನಿಂದ ಒದಿತೀಯಲ್ಲೋಪ. ಹೇ ಕರ್ಮರಾಜ, ಈ ಭೂಮಿ ಮೇಲೆ ಬದುಕುವ ಪ್ರಾಣಿಗಳೆಲ್ಲ ಅನ್ನದಿಂದ ಬದುಕ್ತಾ ಇದ್ದಾರೆ. ಇವತ್ತು ಅದೇ ಅನ್ನನ ಕಾಲಿನಿಂದ ಒದಿತೀಯಲ್ಲೋ, ಒಂದಿಲ್ಲ ಒಂದಿನ ಈ ಅನ್ನ ನಿನಗೂ ಬೇಕಾಗತ್ತೆ. ಮುಚ್ಚೋ ಬಾಯಿ. ಅದಕ್ಕ ಬಲ್ಲವರೊಂದು ಮಾತು ಹೇಳ್ತಾರೆ, ತಿನ್ನು ಅನ್ನದ ಕಾಳಿನ ಮ್ಯಾಗ ತಿನ್ನವನ ಹೆಸರು ಬರೆದಿರ್ಬೇಕು ಅಂತ. ಆ ಅನ್ನದ ಕಾಳಿನ ಮ್ಯಾಗ ನಿನ್ನ ಹೆಸರು ಬರೆದಿಲ್ಲ ಅಂದ್ರೆ ಅನ್ನದ ಕಾಳು ನಿನಗೆ ದಕ್ಕಲ್ಲ. ಈಗ ಏನ್ ಮಾಡ್ತಿ? ಹೊಟ್ಟು ಬರೀ ಹಸ್ತದ ಅಂತ ಹೇಳಕತ್ತಿ. ಹೆಂಗಿದ್ರು ಮನಿ ಬಿಟ್ಟು ಹೊಂಟಿರಿ. ಈಗ ಇರುದು ನಿನಗೆ ಒಂದ ದಾರಿ. ಅದೇನು ಗೊತ್ತಾ? ಇದೇ ಜನರಿಗೋಸ್ಕರ ಅಲ್ವಾ ನೀನು ಸಾಲ ಸೂಲ ಮಾಡಿ ನನ್ನ ತಲೆ ಮ್ಯಾಗ ಹೊರಿಸಿದಿ. ಇವತ್ತಿದೇ ನಿನ್ನ ಜನರಿಗೆ ಕೇಳು, ನನ್ನ ತಮ್ಮ ಮಣಿ ಬಿಟ್ಟು ಹೊರಗೆ ಹಾಕ್ಯಾನ, ಯಾರಾದ್ರೂ ಒಂದು ತುತ್ತು ಅನ್ನ ನೀಡ್ರಿ, ಇಲ್ಲ ಭಿಕ್ಷೆ ಕೊಡ್ರಿ ಅಂತ ಭಿಕ್ಷೆ ಕೇಳು. ನೀನು ನಿಜವಾಗ್ಲೂ ಧರ್ಮಪುರದ ಧರ್ಮವಂತನೇ ಆಗಿದ್ರೆ, ಸತ್ಯವಂತನೇ ಆಗಿದ್ರೆ, ನ್ಯಾಯವಂತನೇ ಆಗಿದ್ರೆ ಈ ನಿನ್ನ ಧರ್ಮಪುರದ ಜನ ನಿನಗೆ ಧರ್ಮ ಮಾಡ್ತಾರಂತ ನಾನು ನೋಡ್ತೀನಿ. ಕೇಳು, ಭಿಕ್ಷೆ ಭಿಕ್ಷೆ ಕೇಳು. ಬೇಡ, ನನ್ನ ಮನಸ್ಸು ಯಾಕೆ ಇದಕ್ಕೆ ಹೋಗ್ತಾ ಇಲ್ಲ. ದಯವಿಟ್ಟು ನೀವು ಯಾರನ್ನ ಇಲ್ಲ ಸಾವಿತ್ರಿ, ಭಿಕ್ಷೆ ಕೇಳೋದ್ರಲ್ಲಿ ತಪ್ಪೇನಿದೆ? ಯಾಕಂದ್ರೆ ಈ ಧರ್ಮ ನನಗೆ ಭಿಕ್ಷೆ ಕೇಳೋದು ಇವತ್ತು ಹೊಸದಲ್ಲ. ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಅಣ್ಣ ನನಗೆ ಹಣ ಬೇಕಂದಾಗೆಲ್ಲ ನಾನು ನೀನು ಭಿಕ್ಷೆ ಬೇಡಿ ಇವನಿಗೆ ಕಳಿಸ್ತಾ ಇದ್ದೀವಲ್ಲ. ಆವತ್ತು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಭಿಕ್ಷೆ ಬೇಡ್ತಾ ಇದ್ದೆ. ಇವತ್ತು ಈ ಹಾಳಾದ ಹೊಟ್ಟೆಗೋಸ್ಕರ ಭಿಕ್ಷೆ ಬೇಡ್ತಾ ಇದ್ದೀನಿ. ಆದರೆ ನಾನು ನಂಬಿರೋ ಜನ ನನ್ನೆಂದೂ ಕೈ ಬಿಡೋದಿಲ್ಲ. ಆವತ್ತು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಹಣ ಕೇಳಕ್ಕೆ ಹೋದಾಗೆಲ್ಲ ಪ್ರೀತಿಯಿಂದ ಜನ ಹೇಳ್ತಾ ಇದ್ರು, ಏ ಧರ್ಮಣ್ಣ, ನಿನ್ನ ತಮ್ಮ ನಿನಗಷ್ಟೇ ತಮ್ಮ ಅಲ್ಲ, ನಮಗೂ ನಮ್ಮ ಮನೆ ಮಗ ಇದ್ದಾಗೆ. ನಿನ್ನ ತಮ್ಮ ಡಾಕ್ಟರ್ ಆಗಿ ಬರ್ತಾನೆ ಅಂದರೆ ನಮಗೂ ತುಂಬ ಸಂತೋಷದಿಂದ ಪ್ರೀತಿಯಿಂದ ಕೊಡ್ತಾ ಇದ್ರು. ಆದರೆ ಇವತ್ತು ಅದೇ ಜನರ ಹತ್ರ ಹೋಗಿ ಹೇಳ್ತೀನಿ, ನನ್ನ ತಮ್ಮ ಡಾಕ್ಟರ್ ಆಗಿ ಬಂದು ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿದ್ದಾನೆ. ಆವತ್ತು ಕೇಳಿದ್ದು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ, ಇವತ್ತು ಕೇಳ್ತಾ ಇರೋದು ಈ ಹಾಳಾದ ಹೊಟ್ಟೆ ತುಂಬೋಗೋಸ್ಕರ. ಓ ನನ್ನ ತಾಯಂದಿರೆ, ಓ ನನ್ನ ತಂದೆಯರೇ, ಅಣ್ಣ ತಮ್ಮಂದಿರೆ, ಈ ಹಾಳಾದ ಹೊಟ್ಟೆ ತುಂಬಿಸೋದಕ್ಕೆ ಯಾರಾದರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಟಿಕೊಳ್ಳಿ, ಪುಣ್ಯ ಕಟ್ಟಿಕೊಳ್ಳಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ, ಭಿಕ್ಷಾ ನೀಡಿರಿ, ದಾನ ಮಾಡಿರಿ, ಭಿಕ್ಷಾ ನೀಡಿರಿ. ಹಸುವಿನ ತಾಪ ತಾಳದೆ ಎಂದು ಮನವು ಬೇಡಿದೆ ಭಿಕ್ಷೆಯಲ್ಲ. ಹಸುವಿನ ತಾಪ ತಾಳದೆ ಎಂದು ಮನವು ಬೇಡಿದೆ ಭಿಕ್ಷೆಯಲ್ಲ. ನೀಡಿರಿ ಭಿಕ್ಷೆಯ, ನೀಡಿರಿ ಭಿಕ್ಷೆಯ.
ಶಬಾಸ್. ನೀನು ನಿಜವಾಗ್ಲೂ ಧರ್ಮಾಪುರದ ಧರ್ಮಣ್ಣ ಅಂತ ಪ್ರೂವ್ ಮಾಡಿಬಿಟ್ಟಿ. ಅಂತೂ ನೀ ನಂಬಿದ ಜನ ನಿನ್ನ ಕೈ ಬಿಡಲಿಲ್ಲ. ಇಷ್ಟೊಂದು ದುಡ್ಡು ಮೊದಲೇ ನೀನು ಹೆಬ್ಬಟ್ಟು, ನಿನಗೆ ಲೆಕ್ಕ ಹಾಕಕ್ಕೆ ಬರಂಗಿಲ್ಲ. ನಾನು ಲೆಕ್ಕ ಹಾಕ್ಕೊಡ್ತೀನಿ. ಧರ್ಮ್ಯ, ಈಗ ನೀನು ಹೋಗ್ತಾ ಇರೋದು ಬೀದಿ ಬೀದಿ ಅಲ್ಲಿ ಬಸ್ ಸ್ಟ್ಯಾಂಡ್ದಲ್ಲಿ ಭಿಕ್ಷೆ ಬಿಡೋದಕ್ಕೆ. ಇಷ್ಟೊಂದು ದುಡ್ಡು ನೋಡಿ ಯಾರ ಚುಚ್ಚು ಕೊಂದು ಬಿಟ್ರೆ ದುಡ್ಡಿಗೋಸ್ಕರ ಪ್ರಾಣ ಕಳ್ಕೊಂತೀಯೇನು? ಬೇಡ, ತಗೋ ಈ 10 ರೂಪಾಯಿ ತಗೋ. ಈ 10 ರೂಪಾಯಿ ತಗೊಂಡು ಇಬ್ರು ಗಂಡ ಹೆಂಡತಿ ಹೊಟ್ಟೆ ತುಂಬ ಊಟ ಮಾಡಿ ಸುಂದರವಾದ ಸಂಸಾರ ಮಾಡ್ರಿ. ತಗೋ 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 ತಗೋ. ಬೇಡರಿ, ಅದನ್ನು ಅವನಿಗೆ ಕೊಟ್ಬಿಡಿ, ಸಂತೋಷದಿಂದ ಇರ್ಲಿ. ಕೊಟ್ಬಿಡಿ ಅದನ್ನ. ಇರಲಿ ಸಾವಿತ್ರಿ, ನನ್ನ ತಮ್ಮ ಪ್ರೀತಿಯಿಂದ ಕೊಟ್ಟಿದ್ದಾನೆ. ಈ 10 ರೂಪಾಯಿನ ಅವನು ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ಈ ಮನೆ ಬಿಟ್ಟು ತುಂಬ ದೂರ ಹೋಗ್ತೀವಲ್ಲ, ತುಂಬ ದೂರ ಹೋದ್ಮೇಲೆ ನನ್ನ ತಮ್ಮ ನೆನಪಾದರೆ ಅಲ್ಲಿ ಯಾರನ್ನ ತಮ್ಮ ಅಂತ ಕರೀಲಿ, ಅದಕ್ಕೆ ಈ 10 ರೂಪಾಯಿದಲ್ಲೇ ನನ್ನ ತಮ್ಮನ ಕಾಣ್ತೀನಿ. ಆಯ್ತಪ್ಪ, ಈ 10 ರೂಪಾಯಿ ತೆಗೆದುಕೊಂಡು ಇವತ್ತು ಏನಾದರೂ ತಿಂದುಬಿಟ್ರೆ ಇವತ್ತು ನೆನಪು ಇವತ್ತೇ ಮುಗಿದು ಹೋಗುತ್ತೆ. ಅದಕ್ಕೋಸ್ಕರ ಈ 10 ರೂಪಾಯಿನ ನನ್ನ ಹತ್ರ ಜೋಪಾನವಾಗಿ ಇಟ್ಕೊಳ್ತೀನಿ. ನೀ ಮಾತ್ರ ಸಂತೋಷದಿಂದಿರಪ್ಪ. ಏ ಧರ್ಮ್ಯ, ನಿನಗೆ ಬೇಕಾದ ವ್ಯಕ್ತಿ ಒಬ್ಬರೊಂದು ಅದ್ಭುತವಾದ ಉಡುಗೊರೆ ಕೊಟ್ಟಾರೆ. ಕೊಟ್ಟಂತ ವ್ಯಕ್ತಿ ಯಾರು? ಇದರಲ್ಲಿರೋ ಅದ್ಭುತವಾದ ಉಡುಗೊರೆ ಏನು ಅಂತ ಗೊತ್ತಾಗಬೇಕಾದ್ರೆ ನೀನೇ ಬಿಚ್ಚಿ ನೋಡು. ಆವಾಗಿನಿಂದ ನನ್ನ ಮನಸ್ಸು ಹೇಳ್ತಾ ಇತ್ತು, ನನ್ನ ತಮ್ಮ ಸ್ವಂತ ಬುದ್ಧಿಯಲ್ಲಿ ಮಾತಾಡ್ತಾ ಇದ್ದಾನೋ ಇಲ್ಲ ಯಾರ್ದೋ ಮಾತು ಕೇಳಿ ಮಾತಾಡ್ತಾ ಇದ್ದಾನೆ ಅಂತ. ಇಲ್ಲ ಇಲ್ಲ, ನನ್ನ ತಮ್ಮ ಸ್ವಂತ ಬುದ್ಧಿಲೇ ಮಾತಾಡಕತ್ತಿಲ್ಲ. ನನ್ನ ತಮ್ಮ ನನ್ನ ವೈರಿ ಮಾತು ಕೇಳಿ ಮಾತಾಡ್ತಾ ಇದ್ದಾನೆ ಅಂತ ಇವಾಗ ಅರ್ಥ ಆಯ್ತು. ಹೇ ಗೌಡ, ಹಿಂದೊಂದು ದಿನ ನನ್ನ ಮಣಿತನ ಮೇಲೆ ಕಣ್ಣು ಹಾಕಿದ್ದಕ್ಕೆ ಎಡಗಾಲಗಿನ ಚಪ್ಪಲಿ ಒಗದಿ ಹೇಳಿ ಬಂದಿದ್ದೆ. ಇನ್ನೊಂದು ಬಲಗಾಲಗಿನ ಚಪ್ಪಲ್ ಐತಿ, ಅದನ್ನು ನನ್ನ ತಮ್ಮನ ಕೈಯಾಗ ಕೊಟ್ಟು ಕಳಿಸ್ತೀನಿ ಅಂತ. ಆದರೆ ಇಲ್ಲ ಸಲ್ಲದ ಮಾತುಗಳನ್ನು ನನ್ನ ತಮ್ಮನ ತಲೆಯಲ್ಲಿ ತುಂಬಿ ಅದೇ ಚಪ್ಪಲಿನ ನನ್ನ ತಮ್ಮನ ಕೈಯಾಗ ಕೊಟ್ಟು ಕಳಿಸಿ ಅಲ್ಲ ಮಗನ, ನೋಡ್ಕೋತೀನಿ. ಒಂದಿನ ನಿನ್ನ ನೋಡ್ಕೋತೀನಿ. ಧರ್ಮ್ಯ, ಮನುಷ್ಯ ಕನಸು ಕಾಣ್ಬೇಕು, ಆದ್ರ ತಿರ್ಕಣ ತರ ಹಗಲು ಕನಸು ಕಾಣ್ಬಾರ್ದು. ಸುಮ್ಮನೆ ಮನೆ ಬಿಟ್ಟು ಹೋಗ್ರಿ. ಹೋಗ್ತೀನಪ್ಪ, ಈ ಮನೆಯಲ್ಲ ಈ ಊರೇ ಬಿಟ್ಟು ಹೋಗ್ತೀನಿ. ನೀ ಮಾತ್ರ ಈ ಮನೆಯಲ್ಲಿ ಸಂತೋಷದಿಂದ ಇರು. ಕರ್ಮರಾಜ, ನಿನಗೊಂದು ಮಾತು ಹೇಳ್ತೀನಿ. ಜಗತ್ತು ಬಹಳ ದೊಡ್ಡದೈತಿ. ಈ ಜಗತ್ತಿನಾಗ ತಿಪ್ಪಿ ಮ್ಯಾಗಿನ ನಾಯಿ ಬದುಕ್ತೈತಿ. ನಾವಿಬ್ಬರು ಗಂಡ ಎಂತಿ ಬದುಕೋದಿಲ್ಲೇನು? ಬದುಕೊಳ್ತೀವಿ, ಎಲ್ಲಿಯಾದರೂ ಬದುಕೊಳ್ತೀವಿ. ಅದಕ್ಕೆ ಬಲ್ಲವರು ಒಂದು ಮಾತು ಹೇಳ್ತಾರೆ, ನಿಧಿ ಇದ್ದ ಮನೆಯಾಗ ಇದಿ ಹೊಕ್ಕ ಮೇಲೆ ಅದು ಯಾರನ್ನೂ ನಿಂದಿರಿಸಿಕೊಡೋದಿಲ್ಲ. ಅದು ಮನೆ ಖಾಲಿ ಮಾಡಿಸ್ತಾನೆ ಇರ್ತೈತಿ. ಇವತ್ತು ನನ್ನ ಖಾಲಿ ಮಾಡಿಸೈತಿ, ನಾಳೆ ನಿನ್ನ ಖಾಲಿ ಮಾಡಿಸ್ತೈತಿ. ಹಂಗ ಈ ಮನೆ ಅನ್ನೋದು ಅಡವ್ಯಾಗ ಒಂದು ಮರ ಇದ್ದಂಗೆ, ನಾವೆಲ್ಲ ಹಕ್ಕಿ ಪಕ್ಷಿಗಳಿದ್ದಂಗೆ ಚಂತ್ಯಾನ ತಿರುಗಾಡ್ಲಕ್ಕೆ ಹೋಗ್ತೀವ. ಹೊತ್ತು ಮನೆಗೆ ಬಂದು ಗಿಡದಾಗ ಹಾಕ್ಕೊಂಡಿರ್ತೀವಿ. ಒಂದು ವೇಳೆ ಆ ಗಿಡದ ಯಜಮಾನ ಆ ಗಿಡನ ಕಡ್ದ ಅಂದ್ರೆ ಮತ್ತೊಂದು ಗಿಡದಾಗ ಹೋಗ್ಕೊಂಡಿರ್ತೀವಿ. ಇಷ್ಟ ಜಗದ ನಿಯಮನ ಹಂಗೈತಿ. ಈ ಜಗದ ನಿಯಮ ಯಾರೂ ತಪ್ಸಕ್ಕೆ ಬರೋದಿಲ್ಲಪ್ಪ, ಯಾರೂ ತಪ್ಸಕ್ಕೆ ಬರೋದಿಲ್ಲ. ಆಯಿತು, ನೀ ಸಂತೋಷದಿಂದ ಇರ್ತೀನಂದರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ನಿನ್ನ ಸಂತೋಷನ ನನ್ನ ಸಂತೋಷ ಅಂದ್ಕೊಂಡು ಬದುಕಿದವನು ನಾನು. ಈ ಮನೆ ಬಿಟ್ಟು ಹೋಗೋದಿಲ್ಲನಪ್ಪ, ಹೋಗ್ತೀನಿ. ಬಾ ಸಾವಿತ್ರಿ, ಇಂದಿನಿಂದ ಈ ಮನೆ ಋಣ ಮುಗೀತು, ಅನ್ನದ ಋಣ ಕಡಿತು.
ಎಲ್ಲಿಯಾದರೂ ಬದುಕಿಕೊಳ್ಳೋಣ ಬಾ. ಸಿರಿ ಸುಖದುಳು ಎನಿಸಿ ದೊರೆತನ ತುಳು ಇರಿಸಿ ಚಪ್ಪಲಕ್ಕೆ ಎಲ್ಲ ವಿಧಿಸಿ ಅರುವಿನ ದೀಪ ಉರಿಸಿ ನಡೆದನು ಧರ್ಮ ವಿರಾಗಿ ತಮ್ಮನಗಿ ಅನತೆಯಾಗಿ ನಡೆದನು ಧರ್ಮನ ಮೂರ್ತಿ ಸತಿಸಿದೆಯು ಧರ್ಮನ ಸ್ಫೂರ್ತಿ ಭೂಮಿಯ ಗೆದ್ದವ ರಾಜ ಮನದಾಸೆಯ ಗೆದ್ದವ ಪೂಜಾ ವಿಧಿಯೇ ವಿಧಿಸುತ್ತಮೋ ಮಾನವ ನೆಪ ಮಾತವೋ ಜನಗಣ ಮಾತಾ ಸಿರದಲ್ಲಿ ಧರಿಸಿದ ಅನುಪಮ ರಘುರಾಮ ಓ ಮಾನವ ನೆಪ ಮಾತ್ರವೋ